ಪಾರ್ವತೀ ದೇವಿ ಪ್ರದಕ್ಷಿಣೆ ಮಾಡಿದ್ದಾರೆ ಇಲ್ಲಿಗೆ ಬಂದು, ಜಗನ್ಮಾತೆ. ಆ ಪಾರ್ವತೀ ದೇವಿ ಇಲ್ಲಿ ಖಡ್ಗ ತೀರ್ಥ ಅಂತ ಇದೆ, ಮುಂದೆ ನಾನು ಹೇಳ್ತೀನಿ ಅದನ್ನು. ಮಹಿಷಾಸುರನ ಸಂಹಾರ ಬಂದಾಗ ಪಾರ್ವತಿ ದೇವಿ ಇಲ್ಲಿ ತಪಸ್ಸನ್ನ ಮಾಡಿ ಆ ಖಡ್ಗವನ್ನ ಇಲ್ಲಿ ಪಡ್ಕೊಂಡ್ಲು ಅಂತ. ಆ ಖಡ್ಗ ತೀರ್ಥದ ಮಹಾತ್ಮೆ ತುಂಬಾ ಹೇಳಿದ್ದಾರೆ. ಅದಕ್ಕೆ ಆ ಖಡ್ಗ ತೀರ್ಥಕ್ಕೆ ಸ್ನಾನ ಮಾಡೋದಕ್ಕೆ ತುಂಬಾ ಜನ ಈ ನಡುವೆ ಅದನ್ನ ಆಸಕ್ತಿನ ತೋರ್ತಿದ್ದಾರೆ. ಆ ಖಡ್ಗ ತೀರ್ಥದಲ್ಲಿ ಸ್ನಾನ ಮಾಡ್ಬೇಕು ನಾವು ಅಂತ. ಖಡ್ಗ ತೀರ್ಥ ಒಂದೇ ಅಲ್ಲ, ಸ್ಕಾಂದ ಪುರಾಣದಲ್ಲಿ ಅರುಣಾಚಲ ಗಿರಿನಲ್ಲಿ ಹೇಳಿರ್ತಕ್ಕಂಥ ತೀರ್ಥಗಳು ಅಸಂಖ್ಯ, ಲೆಕ್ಕನೇ ಇಲ್ಲ. ಅಷ್ಟು ತೀರ್ಥಗಳಿದೆಯಂತೆ ಇಲ್ಲಿ. ವಿಷ್ಣು ಸ್ನಾನ ಮಾಡಿರ್ತಕ್ಕಂಥ ತೀರ್ಥ, ಮಹಾಲಕ್ಷ್ಮಿ ಸ್ನಾನ ಮಾಡಿರ್ತಕ್ಕಂಥ ತೀರ್ಥ, ಇಂದ್ರ ಸ್ನಾನ ಮಾಡಿರ್ತಕ್ಕಂಥ ತೀರ್ಥ, ವಸಿಷ್ಠರು ಸ್ನಾನ ಮಾಡಿರ್ತಕ್ಕಂಥ ತೀರ್ಥ. ವಸಿಷ್ಠರು ಬೆಟ್ಟದ ಉತ್ತರ ಭಾಗದಲ್ಲಿ ವಸಿಷ್ಠ ತೀರ್ಥ ಅಂತ ಇದೆ. ಈ ತೀರ್ಥಗಳು ಇವಾಗ ಇದೆಯೋ ಇಲ್ಲೋ ಸಂಶೋಧನೆ ಮಾಡಬೇಕಾಗಿದೆ ನಾವು. ಅದನ್ನ ವೈಜ್ಞಾನಿಕವಾಗಿ, ಅತ್ಯಂತ ವೈಜ್ಞಾನಿಕವಾಗಿ ನಾವು ಸಂಶೋಧನೆ ಮಾಡಬೇಕಾಗಿದೆ. ಇದರ ಪ್ರಾಚೀನತೆ ಏನು, ಇದರ ಇತಿಹಾಸ ಏನು ಅಂತ ಸ್ಕಾಂದ ಪುರಾಣದಲ್ಲಿ ಸ್ಪಷ್ಟವಾಗಿ ದಿಕ್ಕುಗಳ ಸಮೇತವಾಗಿ ಹೇಳ್ಬಿಟ್ಟಿದ್ದಾರೆ. ಇಂತಿಂತ ದಿಕ್ಕಿನಲ್ಲಿ ಇಂತಿಂತ ತೀರ್ಥಗಳಿದೆ ಅಂತ. ವಸಿಷ್ಠ ತೀರ್ಥದಲ್ಲಿ ವಸಿಷ್ಠರು ಸ್ನಾನ ಮಾಡಿ ಅಲ್ಲಿ ತಪಸ್ಸನ್ನು ಮಾಡಿದ್ರು. ಯಾರು ಇಲ್ಲಿ ಸ್ನಾನ ಮಾಡ್ತಾರೆ ಅವರಿಗೆ ವೇದಾಂತ ಜ್ಞಾನಗಳೆಲ್ಲ ಬರುತ್ತೆ. ವಾಮದೇವ ಮಹರ್ಷಿಗಳು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿ ಶಿವನನ್ನ ಒಲಿಸ್ಕೊಂಡು ಈಗಲೂ ವಾಮದೇವ ಮಹರ್ಷಿಗಳು ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಹೀಗಾಗಿ ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡುವಾಗ ನಮ್ಮ ಕಣ್ಣಿಗೆ ಯಾವ ಋಷಿಗಳು ಬೇಕಾದ್ರೂ ಕಣ್ಣಿಗೆ ಬೀಳಬಹುದು, ಯಾವ ರೂಪದಲ್ಲಿ ಬೇಕಾದ್ರೂ ಬರಬಹುದು. ಎಷ್ಟೋ ಜನರಿಗೆ ಆಧುನಿಕ ರೂಪದಲ್ಲಿ ಬಂದಿದ್ದಾರೆ, ಪ್ಯಾಂಟು ಶರ್ಟ್ ಹಾಕೊಂಡ್ ಬಂದಿದ್ದಾರೆ. ಆದ್ರಿಂದ ನಾವು ಋಷಿಗಳು ಅಂದ ಕೂಡಲೇ ಬೇರೆ ಬೇರೆ ತರ ಊಹೆ ಮಾಡ್ಕೊಳ್ಳೋ ತಪ್ಪು. ಮನುಷ್ಯರಿಗೆ ಯಾವರು ಈಗಿನ ಕಾಲದ ಘಟ್ಟಕ್ಕೆ ತಕ್ಕಂತೆ ಅವರು ಬರ್ತಿರ್ತಾರೆ. ಸಪ್ತರ್ಷಿಗಳು ಅವ್ರಿಗುಂಟಾದಂತ ಶಾಪ ನಿವಾರಣಾರ್ಥವಾಗಿ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ್ದಾರೆ ಸಪ್ತರ್ಷಿಗಳು. ಆದ್ರಿಂದ ಗಿರಿ ಪ್ರದಕ್ಷಿಣೆ ಶಿವನೇ ಹೇಳಿರೋದು ಸ್ಕಾಂದ ಪುರಾಣದಲ್ಲಿ. ನನಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು ಗಿರಿ ಪ್ರದಕ್ಷಿಣೆ. ಋಣ ಅಂತ ಹೇಳಿದ್ರೆ ಮನುಷ್ಯನಿಗೆ 3 ಋಣಗಳು ಹುಟ್ಟಿದಾಗ್ಲಿಂದ ಬಂದ್ಬಿಡುತ್ತಂತೆ. 3 ಋಣ: ದೇವಋಣ, ಋಷಿ ಋಣ, ಪಿತೃ ಋಣ. ದೇವಋಣ, ಋಷಿ ಋಣ, ಪಿತೃ ಋಣ. ದೇವತೆಗಳ ಋಣ ಏನಕ್ಕೆ ಮನುಷ್ಯನ ಮೇಲೆ ಇರುತ್ತೆ? ಮನುಷ್ಯನ ಪ್ರತಿಯೊಂದು ಅಂಗಾಂಗಗಳಲ್ಲೂ ಒಬ್ಬೊಬ್ಬ ದೇವತೆ ಇದ್ದಾನೆ. ನೋಡೋದು ಸೂರ್ಯನ ಒಂದು ಅನುಗ್ರಹದಿಂದ, ನಾವು ಉಸಿರಾಡೋದು ವಾಯುದೇವನ ಅನುಗ್ರಹದಿಂದ, ರಕ್ತ ಸಂಚಾರ ಆಗೋದು ವರುಣನ ಅನುಗ್ರಹದಿಂದ, ಶರೀರದಲ್ಲಿ ಜಠರಾಗ್ನಿ ಇರೋದು ಅಗ್ನಿದೇವನ ಅನುಗ್ರಹದಿಂದ. ಹೀಗೆ ಒಂದೊಂದು ಅಂಗಾಂಗಗಳಲ್ಲಿ ಒಬ್ಬೊಬ್ಬ ದೇವತೆ ಇದ್ದಾನೆ. ಆ ದೇವತೆಗಳ ಅನುಗ್ರಹದಿಂದಲೇ ನಮಗೆ ಈ ಶರೀರ ಬಂದಿರೋದು. ಆದ್ರಿಂದ ನಾವು ಮಾಡ್ತಕ್ಕಂಥ ದೇವರ ಪೂಜೆ ಇನ್ನೊಂದು ಮತ್ತೊಂದು ಇಂದ ಇಂಥ ಒಂದು ಶರೀರ ನಮ್ಗೆ ಭಗವಂತ ನೀನು ಕೊಟ್ಟಿದ್ಯಪ್ಪ, ಇದರ ಋಣ ನಾವು ಕಳ್ಕೋಬೇಕು, ನಿನ್ನ ಅನುಗ್ರಹದಿಂದಲೇ ಇಂಥ ಶರೀರ ಬಂದಿದೆ ಅಂತ ಹೇಳಿ ನಾವು ದೇವರ ಪೂಜೆ ಮಾಡೋದ್ರಿಂದ ದೇವರ ಋಣ ನಿವೃತ್ತಿ ಆಗತ್ತೆ. ಋಷಿ ಋಣ ನಮಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬೋಧನೆ ಮಾಡೋರು, ಅನುಗ್ರಹ ಮಾಡೋರು, ಗುರು ರೂಪದಲ್ಲೋ ಹಿರಿಯ ರೂಪದಲ್ಲೋ ಜ್ಞಾನದ ರೂಪದಲ್ಲೋ ನಮಗೆ ಅನ್ವೇಷಣೆ ಮಾಡಿಸೋರು, ಸಂಶೋಧನೆ ಮಾಡಿಸೋರು, ಹೊಸ ಹೊಸ ಜ್ಞಾನನ ಕೊಡೋರು ಋಷಿಗಳು. ಋಷಿಗಳು ಸೂಕ್ಷ್ಮ ರೂಪದಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬಂದು ಸೇರ್ಕೊಳ್ತಾರಂತೆ. ಸೇರಿಕೊಂಡು ಜ್ಞಾನನ ಜಾಸ್ತಿ ಮಾಡ್ತಾರೆ, ವೃದ್ಧಿ ಮಾಡ್ತಾರೆ. ಆದ್ರಿಂದ ಋಷಿ ಋಣ ನಮ್ಮ ಮೇಲಿದೆ. ಆ ಋಷಿ ಋಣನ ತೀರಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಾವು ಋಷಿಗಳಿಗೆ ಮಾಡ್ತಕ್ಕಂಥ ಋಷಿ ತರ್ಪಣ ಅಂತ ವಿಧಾನ ಇದೆ. ಅದರಿಂದ ಋಷಿ ಋಣ ತೀರುತ್ತೆ. ಗುರು ಸೇವೆ ಮಾಡೋದ್ರಿಂದನೂ ನಾವು ಋಷಿ ಋಣನ ಕಳ್ಕೋಬಹುದು. 3ನೇದು ಪಿತೃ ಋಣ. ಜನ್ಮ ಕೊಂಡಂತ ತಂದೆ ತಾಯಿಗಳು, ಅವರ ಋಣ ತೀರ್ಸಕ್ ಆಗಲ್ಲ. ಅದಕ್ಕೆ ಏನ್ ಹೇಳಿದ್ರೆ ಶಾಸ್ತ್ರದಲ್ಲಿ, ಇರೋವಾಗ ತಂದೆ ತಾಯಿ ಸೇವೆ ಮಾಡ್ರಿ, ಮನಸ್ಫೂರ್ತಿಯಾಗಿ ಸೇವೆ ಮಾಡಿ, ಹೋದ ಮೇಲೆ ಶ್ರಾದ್ದ ಕರ್ಮಗಳನ್ನ ಮಾಡಿ, ದಾನ ಧರ್ಮಗಳನ್ನ ಮಾಡಿ, ಅವಾಗ ಪಿತೃಗಳ ಋಣ ತೀರುತ್ತೆ ಅಂತ. ಋಣ ಅಂತ ಹೇಳಿದ್ರೆ ಈ 3 ಋಣ. ಈ 3 ಋಣದಲ್ಲಿ ಒಂದು ಎಡವಟ್ಟಾದ್ರೂ ಮನುಷ್ಯ ಏಳಿಗೆ ಆಗಲ್ಲ. ಒಂದು ಋಣನೇನಾದ್ರೂ ಅವನ್ ಜಾಸ್ತಿ ಮಾಡ್ಕೊಂಬಿಟ್ಟ ಅಂದ್ರೆ ಅವನಿಗೆ ತಾಪತ್ರಯಗಳು ಶುರು ಆಗೋಗುತ್ತೆ. ಆದ್ರಿಂದ ಎಲ್ಲಾ ವಿಧವಾದ ಋಣಗಳನ್ನು ನಿವಾರಣೆ ಮಾಡೋನು ಅರುಣ. ಅರುಣಾಚಲೇಶ್ವರ ಮಹಾತ್ಮನೆ ಹೇಳ್ಬಿಟ್ಟಿದ್ದಾರೆ ಇದನ್ನ. ಮನುಷ್ಯನಿಗೆ ಜನ್ಮ ಜನ್ಮಾಂತರ ಋಣ ಇದು 3 ಋಣ ಆಗಿರೋ ಜನ್ಮ ಜನ್ಮಾಂತರದ ಋಣ ಬೇರೆ ಇರುತ್ತೆ. ಸ್ತ್ರೀ ಋಣ, ಸ್ವಋಣ, ಗುರು ಋಣ. ಬೇರೆ ಯಾರಿದ್ರು ಸಾಲ ತಗೊಂಡಿರ್ತಾನೆ, ತೀರ್ಸಿರಲ್ಲ, ಈ ಜನ್ಮದಲ್ಲಿ ಹುಟ್ಟಿರ್ತಾನೆ. ಆ ಸತ್ತಿರೋನು ಪ್ರೇತ ಆಗಿ ಇವನ್ಗೆ ಬಾಧೆ ಕೊಡ್ತಿರ್ತಾನೆ, ಪ್ರೇತ ಬಾಧೆ.
ಹೋದ ಜನ್ಮದಲ್ಲಿ ಯಾರ ಹತ್ರನೋ ಯಾರಿಗೋ ಇವನ್ ದುಡ್ಡು ಕೊಡ್ಬೇಕಾಗಿರುತ್ತೆ, ತೀರ್ಸಿರಲ್ಲ. ಈ ಜನ್ಮದಲ್ಲಿ ದಟ್ಟ ದಾರಿದ್ರ, ಅವನೇನೋ ನೊಂದ್ಕೊಂಡು ಶಾಪ ಹಾಕಿರ್ತಾನೆ. ಎಲ್ಲಾ ಋಣಗಳು ಜನ್ಮ ಜನ್ಮಾಂತರದ ಋಣ ಮನುಷ್ಯನ ಮೇಲಿದೆ. ಯಾರು ಅರುಣಾಚಲ ಗಿರಿಯನ್ನ ನೋಡ್ತಾರೆ ತತ್ಕ್ಷಣ ಅವರ ಋಣಗಳೆಲ್ಲ ಭಸ್ಮ ಆಗುತ್ತೆ. ಸಾಲಬಾಧೆ ಗುರುಳೆ ಸಾಲಬಾಧೆ ಅಂತ ಹೇಳ್ತಿರ್ತಾರೆ ಎಲ್ಲರೂ. ಋಣಬಾಧೆ ಅಂತ ಅದಕ್ಕೆ ಹೆಸರು ಸಂಸ್ಕೃತದಲ್ಲಿ. ಋಣ, ಇನ್ನೊಬ್ಬರು ಋಣ ಇವನ ಮೇಲೆ ಇರುತ್ತೆ. ಏನು ಮಾಡ್ತೋ ಋಣ ಪರಿಹಾರ ಆಗಲ್ಲ. ಆವಾಗ ಏನ್ ಮಾಡ್ಬೇಕು ಅಂದ್ರೆ ಅರುಣಾದ್ರಿ ದರ್ಶನ ಮಾಡಬೇಕು. ಅರುಣಾಚಲೇಶ್ವರನ ದರ್ಶನ ಮಾಡಿದಾಗ ಇವರಿಗೆ ಎಲ್ಲಾ ಋಣಗಳು ಮುಕ್ತಿ ಆಗತ್ತೆ. ಸಾಲ ಬಾಧೆ ಇರೋರು ಮಂಗಳವಾರ ದಿವಸ ಗಿರಿ ಪ್ರದಕ್ಷಿಣೆ ಮಾಡಬೇಕು ವಿಶೇಷವಾಗಿ. ಆಗ ಮಂಗಳವಾರ ದಿವಸ ಅರುಣಾಚಲೇಶ್ವರದಲ್ಲಿ ತೀವ್ರವಾದ ಸ್ಪಂದನೆ ಇರುತ್ತೆ. ಏನ್ ಹೇಳ್ತಾರೆ ವೈಜ್ಞಾನಿಕವಾಗಿ, ಅರುಣಾಚಲ ಗಿರಿ ಆಗಿರಬಹುದು, ಚಿದಂಬರೇಶ್ವರ ಇರಬಹುದು, ಇವೆಲ್ಲ ಮ್ಯಾಗ್ನೆಟಿಕ್ ಈಕ್ವೇಟರ್ ಲೈನ್ ಏನಿದೆ, ಭೂಮಿಯ ಆಯಸ್ಕಾಂತೀಯ ರೇಖೆಗಳು ಹೋಗಿದೆಯಲ್ಲ, ಅದಕ್ಕೆ ತುಂಬಾ ಹತ್ತಿರದಲ್ಲಿದೆಯಂತೆ. ಇದ್ರ ಹತ್ರ ಹೋದಾಗ ಮನುಷ್ಯನಲ್ಲಿ ಆ ಒಂದು ಆಯಸ್ಕಾಂತೀಯ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗಿ ಆಧ್ಯಾತ್ಮಿಕ ಮಾರ್ಗ ಅನ್ನೋದು ಪ್ರಗತಿ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ. ಆದ್ರಿಂದ ಸಾಲ ಬಾಧೆ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಅರುಣಾಚಲೇಶ್ವರನ ದರ್ಶನ ಮಾಡಬೇಕು. ಮಂತ್ರ, ಯಾವ ಮಂತ್ರವನ್ನ ಹೇಳ್ಕೊ, 108 ಹೆಸರಿದೆ ಅರುಣಾಚಲೇಶ್ವರನಿಗೆ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ, 108 ಹೆಸರುಗಳನ್ನ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಜ್ಞಾನ ಸಂಬಂಧನಾಥಾಯ ನಮಃ, ಅತ್ಯಂತ ಉಜ್ವಲವಾದಂತಹ ಶಕ್ತಿಶಾಲಿ ಮಂತ್ರ. ಜ್ಞಾನ ಇಲ್ಲ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮಂದಮತಿಗಳಾಗಿದ್ದಾರೆ, ಜ್ಞಾನ ಇಲ್ಲ, ಆಧ್ಯಾತ್ಮಿಕ ಜ್ಞಾನ ಇಲ್ಲ, ಲೌಕಿಕ ಜ್ಞಾನ ಇಲ್ಲ, ವ್ಯವಹಾರ ಜ್ಞಾನ ಇಲ್ಲ, ಯಾವುದೂ ಇಲ್ಲ ಅಂತವನು ತೀಕ್ಷ್ಣಮತಿ ಆಗ್ಬೇಕು, ಕುಶಾಗ್ರಮತಿ ಆಗಬೇಕು ಅಂತ ಹೇಳಿದ್ರೆ ಓಂ ಜ್ಞಾನ ಸಂಬಂಧನಾಥಾಯ ನಮಃ ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಲೌಕಿಕ ಜ್ಞಾನನೂ ಬರುತ್ತೆ, ಆಧ್ಯಾತ್ಮಿಕ ಜ್ಞಾನನೂ ಬರುತ್ತೆ. ಜ್ಞಾನ ಭಾಸ್ಕರ ಆಗ್ತಾನೋ. ಜ್ಞಾನದಲ್ಲಿ ಅವನನ್ನ ಮೀರಿಸೋರು ಯಾರು ಇರಲ್ಲ. ಧ್ಯಾನಕ್ಕೆ ಮುಂಚೆ ಓಂ ಜ್ಞಾನ ಸಂಬಂಧನಾಥಾಯ ನಮಃ ಅಂತ ಯಾರು ಒಂದು 15-20 ನಿಮಿಷ ಜಪ ಮಾಡಿ ಕೂತ್ಕೊಳ್ತಾರೆ, ಅವರಿಗೆ ಧ್ಯಾನದಲ್ಲಿ ಮುಂದೆ ಆಗೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅಲೌಕಿಕ ಜ್ಞಾನ, ಅಪರೋಕ್ಷ ಜ್ಞಾನ ಬಂದ್ಬಿಡುತ್ತೆ ಅವ್ರಿಗೆ. ಇದು ಸತ್ಯ. ಇದು